ಓಂ ಶ್ರೀ ವಿಷ್ಣವೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಅರ್ಥಚಿಂತನೆ. ಶ್ಲೋಕ 21. ಮರೀಚಿರ್ದಮನೋ ಹಂಸಃ ಸುಪರ್ಣೋ ಭುಜಗೋತ್ತಮಃ ಹಿರಣ್ಯನಾಭಃ ಸುತಪಾಃ ಪದ್ಮನಾಭಃ ಪ್ರಜಾಪತಿಃ. ಈ ಶ್ಲೋಕದಲ್ಲಿ ಬರುವಂತಹ ಮೊದಲನೆಯ ನಾಮ ಮರೀಚಿಹಿ ಎನ್ನುವಂಥದ್ದು. ಮರೀಚಿ ಅಂತಂದರೆ ಕಿರಣ ಅಂತ ಅರ್ಥ. ಬೆಳಕಿನ ಕಿರಣವನ್ನು ಮರೀಚಿ ಅಂತ ಹೇಳ್ತೀವಿ. ಕಿರಣ ಯಾವುದಕ್ಕೆ ಉದಾಹರಣೆಯನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಜ್ಞಾನಕ್ಕೆ ನಾವು ಉದಾಹರಣೆಯನ್ನು ಕೊಡುವಂಥದ್ದು. ಕೆಲವೊಂದಷ್ಟು ಭಾವಚಿತ್ರಗಳಲ್ಲಿ, ಮಹಾತ್ಮರ ಭಾವಚಿತ್ರಗಳಲ್ಲಿ ನಾವು ನೋಡ್ತೀವಿ, ಅವರ ತಲೆಯ ಹಿಂಭಾಗದಲ್ಲಿ ಬೆಳಕಿನ ಕಿರಣಗಳು ಬಂದ ಹಾಗೆ ತಾವೆಲ್ಲ ಗಮನಿಸಿರ್ತೀರ. ಆ ಬೆಳಕಿನ ಕಿರಣಗಳು ಭಗವಂತನ ಸ್ವರೂಪವೇ. ತೇಜಸ್ಸು ಮನುಷ್ಯನಲ್ಲಿ ಹೆಚ್ಚಾದಾಗ ಅವನ ಸುತ್ತಲೂ ಈ ರೀತಿಯಾದಂತಹ ಆರಾ ಅಂತ ಹೇಳುವಂತಹ ಕಾಂತಿ ಅಂತ ಹೇಳುವಂಥದ್ದು ಸೃಷ್ಟಿಯಾಗತ್ತೆ. ಯಾವ ವ್ಯಕ್ತಿ ತೇಜಸ್ವಿ ಅಂತ ಕರೆಸ್ಕೊಂಡಿದ್ದಾನೋ ಅವನಿಗೂ ತೇಜಸ್ಸನ್ನು ಕೊಟ್ಟಂಥವನು ಭಗವಂತ. ಹಾಗಾಗಿ ಆ ಪರಮಾತ್ಮ ಮರೀಚಿ ಅಂತ ಕರೆಸ್ಕೊಳ್ತಾನೆ. ಅಂದರೆ ತೇಜಸ್ವಿ ನಾಮಪಿ ತೇಜಸ್ತ್ವಾತ್ ಮರೀಚಿಹಿ. ತೇಜಸ್ವಿಗಳಿಗೂ ಇರುವಂತಹ ತೇಜಸ್ಸು ಆ ಪರಮಾತ್ಮನದ್ದು. ಹಾಗಾಗಿ ಅವನು ಮರೀಚಿ. ಎರಡನೆಯ ನಾಮವಾಗಿ ದಮನಃ ಅಂತ. ದಮನ ಅಂತಂದರೆ ಕಂಟ್ರೋಲ್ ಮಾಡುವವನು ಅಂತ ಅರ್ಥ. ತಡೆ ಹಿಡಿಯುವವನು. ಯಾರಾದರೂ ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ದರೆ, ತಪ್ಪು ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಅಂಥವರನ್ನು ಸರಿಪಡಿಸುವುದಕ್ಕಾಗಿ ಭಗವಂತ ಯಮನೇ ಮೊದಲಾದಂತಹ ರೂಪದಿಂದ ಅವತಾರವನ್ನು ಮಾಡ್ತಾನೆ. ಹಾಗಾಗಿ ಭಗವಂತ ದಮನಃ ಅಂತ ಕರೆಸ್ಕೊಳ್ತಾನೆ. ಮೂರನೆಯ ನಾಮವಾಗಿ ಹಂಸಃ. ಬಹಳ ಅದ್ಭುತವಾದಂತಹ ಈ ನಾಮ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಹಂಸ ಅನ್ನುವಂತಹ ಒಂದು ಪಕ್ಷಿ ಹಾಲು ಮತ್ತು ನೀರನ್ನು ಕೂಡಿಸಿ ಇಟ್ಟರೆ ಹಾಲು ಮತ್ತು ನೀರನ್ನು ಎರಡನ್ನು ಭಾಗ ಮಾಡುತ್ತೆ. ಅದು ಹಂಸ ಪಕ್ಷಿಯ ವಿಶೇಷತೆ. ಇಂತಹ ಹಂಸವನ್ನು ಭಗವಂತನಿಗೆ ನಾವು ಹೋಲಿಕೆ ಮಾಡ್ತಾ ಇದ್ದೀವಿ, ಅಥವಾ ಭಗವಂತನ ಹೆಸರು ಹಂಸ ಅನ್ನುವಂಥದ್ದು ಅಂತ ಹೇಳ್ತಾ ಇದ್ದೀವಿ. ಹೇಗೆ ಅಂತ ಹೇಳಿದ್ರೆ ಹಂ ಮತ್ತು ಸಹ ಅಂತ ಎರಡು ಶಬ್ದಗಳನ್ನು ನಾವಿಲ್ಲಿ ಬಿಡಿಸ್ಕೊಳ್ಬೇಕು. ಹಂ ಎನ್ನುವಲ್ಲಿ ಅಹಂ ಅಂತ. ಅಹಂ ಅಂದರೆ ನಾನು ಅಂತ ಅರ್ಥ. ಸಹ ಅಂತಂದರೆ ಅವನು ಅಂತ ಅರ್ಥ. ನಾನು ಅವನಾಗಿದ್ದೇನೆ ಅಂತ ತಿಳ್ಕೊಳ್ಳೋದೇ ಅದ್ವೈತ ವೇದಾಂತ. ಅಹಂ ಬ್ರಹ್ಮಾಸ್ಮಿ ತತ್ ತ್ವಂ ಅಸಿ. ಈ ಮಹಾವಾಕ್ಯಗಳೆಲ್ಲ ನಮಗೆ ಅದ್ವೈತವನ್ನು ಬೋಧಿಸುತ್ತೆ. ಒಬ್ಬ ವ್ಯಕ್ತಿ ಕರ್ತವ್ಯ ಕರ್ಮಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಹೆಸರುಗಳನ್ನು ಪಡಿತಾ ಹೋಗುತ್ತಾನೆ. ಒಬ್ಬ ಅಧ್ಯಾಪಕ ಶಾಲೆಯಲ್ಲಿದ್ದಾಗ ಮಕ್ಕಳಿಗೆ ಅವನೊಬ್ಬ ಟೀಚರು. ಮನೆಯಲ್ಲಿ ತನ್ನ ಮಕ್ಕಳಿಗೆ ತಾನೊಬ್ಬ ತಂದೆ, ತನ್ನ ತಂದೆಗೆ ತಾನೊಬ್ಬ ಮಗ. ಹೀಗೆ ಅವನ ಕರ್ಮಗಳಿಗೆ ಅನುಗುಣವಾಗಿ ಅವನು ಬೇರೆ ಬೇರೆ ಉಪಾಧಿಗಳನ್ನು ಪಡಿತಾ ಹೋಗ್ತಾನೆ. ವಾಸ್ತವಿಕವಾಗಿ ಅವನು ಒಬ್ಬನೇ ಆಗಿರ್ತಾನೆ. ಹಾಗೆ ಈ ಜಗತ್ತಿನಲ್ಲಿ ಇರುವಂಥದ್ದು ಒಂದೇ ಸತ್ಯ. ಅದು ಪರಬ್ರಹ್ಮ ಚೈತನ್ಯ ಅಂತ ಕರೆಸ್ಕೊಳ್ಳುತ್ತೆ. ಎರಡಿದೆ ಅಂತ ಹೇಳಿದಾಗ ಭಯ ಅನ್ನುವಂಥದ್ದು ಉಂಟಾಗತ್ತೆ. ಎರಡಿಲ್ಲ, ಜೀವೋ ಬ್ರಹ್ಮೈವ ನಾಪರಃ. ಉಪಾಧಿ ಭೇದಗಳಿಂದ ನಮಗೆ ಪರಬ್ರಹ್ಮ ಬೇರೆ ಜೀವಾತ್ಮ ಬೇರೆ ಎನ್ನುವಂಥ ಭಾವ ಉಂಟಾಗಿರುತ್ತೆ. ಇದನ್ನು ಅದ್ವೈತ ವೇದಾಂತ ಸಿದ್ಧಾಂತದ ಅನುಭವದಿಂದ ನಾವು ಕಂಡುಕೊಳ್ಳಬಹುದು. ಅಹಂ ಸಹ ಎನ್ನುವಂತಹ ಜ್ಞಾನ ಅನುಭವದಿಂದಲೇ ಗೊತ್ತಾಗತ್ತೆ. ಹಾಗಾಗಿ ಯಾರು ಈ ಅನುಭವವನ್ನು ಮಾಡಿಕೊಳ್ಳುತ್ತಾರೋ ಅಂಥವರಿಗೆ
ಪರಮಾತ್ಮ ಶಾಂತಿಯನ್ನು ನೀಡುವಂಥವನಾಗ್ತಾ ಇದ್ದಾನೆ. ಆದ್ದರಿಂದ ಆ ಭಗವಂತನ ಹೆಸರು ಹಂಸಃ ಅಂತ ಆಗತ್ತೆ. ಮುಂದಿನ ನಾಮವಾಗಿ ಸುಪರ್ಣಃ. ಸುಪರ್ಣಃ ಅಂತಂದರೆ ಒಂದು ಅರ್ಥದಲ್ಲಿ ಗರುಡ ಅಂತ ಅರ್ಥ, ಪರ್ಣ ಅಂತಂದರೆ ಪಕ್ಷ ಅಂತ ಅರ್ಥ, ಇನ್ನೊಂದರ್ಥ ರೆಕ್ಕೆ ಅಂತ ಅರ್ಥ. ಬಂಗಾರದ ಪರ್ಣಗಳನ್ನು ಹೊಂದಿದ್ದರಿಂದ ಭಗವಂತ ಸುಪರ್ಣ ಅಂತ ಕರೆಸ್ಕೊಳ್ತಾನೆ ಅಂತ ಸರಳವಾಗಿ ನಾವು ಹೇಳಬಹುದು. ಆದರೆ ವಿಶೇಷವಾಗಿ ಮಂಗಲಕರವಾದಂತಹ ಧರ್ಮಾಧರ್ಮಗಳನ್ನುವಂತಹ ಎರಡು ಪರ್ಣಗಳನ್ನು ಭಗವಂತ ಉಳ್ಳವನಾದ್ದರಿಂದ ಆ ಭಗವಂತ ಸುಪರ್ಣ ಅಂತ ಕರೆಸ್ಕೊಳ್ತಾನೆ. ಮುಂಡಕೋಪನಿಷತ್ತಿನಲ್ಲಿ ಇದಕ್ಕೆ ನಾವು ಪ್ರಮಾಣವನ್ನು ನೋಡಬಹುದು. ದ್ವಾಸುಪರ್ಣ ಸಯುಜ ಎನ್ನುವಂತಹ ಮಾತುಗಳು, ಶೋಭನಂ ಪರ್ಣಂ ಯಸ್ಯ ಇತಿ ವಾ ಸುಪರ್ಣಃ ಎನ್ನುವಂಥದ್ದು, ಸುಪರ್ಣಃ ಪತತಾಮಸ್ಮಿ ಇತಿ ಈಶ್ವರ ವಚನಾತ್ ಎನ್ನುವಂತಹ ಮಾತಿನಿಂದ ಕೂಡ ನಾವಿದನ್ನು ಅರ್ಥ ಮಾಡಿಕೊಳ್ಳಬಹುದು. ಹಾರುವಂತಹ ಹಕ್ಕಿಗಳಲ್ಲಿ ನಾನು ಸುಪರ್ಣನಾಗಿದ್ದೇನೆ ಅಂತ ಭಗವಂತನ ಮಾತಿದೆ. ಮುಂದಿನ ನಾಮವಾಗಿ ಭುಜಗೋತ್ತಮಃ. ಭುಜೇನ ಗಚ್ಚತಾಂ ಉತ್ತಮಃ ಭುಜಗೋತ್ತಮಃ ಅಂತ. ಅಂದರೆ ಭುಜದಿಂದ ಹರಿಯುವಂತಹ ಹಾವುಗಳಲ್ಲಿ ಉತ್ತಮನಾದ್ದರಿಂದ ಭಗವಂತ ಭುಜಗೋತ್ತಮ ಅಂತ ಕರೆಸ್ಕೊಳ್ತಾನೆ. ಹಾವಿಗೆ ಭುಜಂಗ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಭುಜೇನ ಗಚ್ಚತಿ ಇತಿ ಭುಜಂಗ. ಅದಕ್ಕೆ ಕಾಲುಗಳಿಲ್ಲ, ಹಾಗಾಗಿ ಅದು ಭುಜದಿಂದ ಹೋಗುತ್ತೆ. ಇಂತಹ ಹಾವುಗಳಲ್ಲಿ ವಾಸುಕಿ, ಆದಿಶೇಷ ಮೊದಲಾದಂತಹ ವಿಶೇಷವಾದಂತಹ ಸಂತತಿ ಅನ್ನುವಂಥದ್ದು ಇದೆಯಲ್ಲ, ಅವುಗಳಲ್ಲಿ ಭಗವಂತನ ವಿಭೂತಿ ಇದೆ. ಹಾಗಾಗಿ ಭಗವಂತ ಹಾವುಗಳಲ್ಲಿ ಉತ್ತಮವಾದಂಥವನಾಗಿದ್ದಾನೆ. ಮುಂದಿನ ನಾಮವಾಗಿ ಹಿರಣ್ಯಮಿವ ಕಲ್ಯಾಣೇ ನಾಭಿರ ಅಸ್ಯ ಇತಿ ಹಿರಣ್ಯನಾಭ ಅಂತ. ಹಿರಣ್ಯನಾಭ ಅನ್ನೋದು ಭಗವಂತನ ಹೆಸರು. ಚಿನ್ನದಂತೆ ಉತ್ತಮವಾದಂತಹ ನಾಭಿಯನ್ನ ಈ ಪರಮಾತ್ಮ ಉಳ್ಳವನು, ಹಾಗಾಗಿ ಹಿರಣ್ಯನಾಭ. ಅಥವಾ ಲೋಕಹಿತ ಕಾರಣವಾಗಿ ಮನೋಹರವಾಗಿರುವಂತಹ ನಾಭಿಯನ್ನು ಉಳ್ಳವನಾದ್ದರಿಂದ ಭಗವಂತನನ್ನ ಹಿರಣ್ಯನಾಭ ಅಂತ ಹೇಳ್ತೀವಿ. ಮುಂದಿನ ನಾಮವಾಗಿ ಸುತಪ. ಸುತಪ ಅಂತ ಹೇಳಿದ್ರೆ ಚೆನ್ನಾಗಿ ತಪಸ್ಸನ್ನ ಆಚರಿಸುವವನು. ಪುರಾಣಗಳ ಪ್ರಕಾರ ಹಿಂದೆ ಬದರಿಕಾಶ್ರಮದಲ್ಲಿ ನರನಾರಾಯಣರ ರೂಪದಿಂದ ಉತ್ತಮವಾದಂತಹ ತಪಸ್ಸನ್ನ ಭಗವಂತ ಆಚರಿಸಿದ್ದರಿಂದ ಅವನ ಹೆಸರು ಸುತಪ ಅಂತ ಆಯಿತು. ಇನ್ನೊಂದು ಅರ್ಥದಲ್ಲಿ ಮನಸ್ಸನ್ನ, ಇಂದ್ರಿಯಗಳನ್ನ ಏಕಾಗ್ರವಾಗಿ ಇಟ್ಟುಕೊಳ್ಳೋದು ಹೆಚ್ಚಿನ ತಪಸ್ಸು ಅಂತ ಕರೆಸ್ಕೊಳ್ಳುತ್ತೆ. ಅದನ್ನು ನಮಗೆ ಭಗವಂತ ತೋರಿಸಿಕೊಡ್ತಾನೆ, ಹಾಗಾಗಿ ಆ ಭಗವಂತನನ್ನ ಸುತಪ ಅಂತ ಹೇಳ್ತೀವಿ. ಕೊನೆಯ ಎರಡು ನಾಮಗಳಲ್ಲಿ ಮೊದಲನೆಯದು ಪದ್ಮನಾಭ. ಪದ್ಮ ಅಂತಂದರೆ ಕಮಲ, ಕಮಲದಂತಹ ನಾಭಿಯನ್ನ ಉಳ್ಳವನು ಪದ್ಮನಾಭ. ಆ ವಿಷ್ಣು ಭಗವಂತನ ನಾಭಿ ಕಮಲದಲ್ಲಿ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದರು ಅಂತ ನಾವು ಕೇಳ್ತೀವಿ. ಹಾಗಾಗಿ ಭಗವಂತನ ಹೆಸರು ಪದ್ಮನಾಭ. ಇನ್ನು ಈ ಶ್ಲೋಕದ ಕೊನೆಯ ನಾಮವಾಗಿ ಪ್ರಜಾಪತಿ. ಪ್ರಜಾನಾಂ ಪತಿ ಪಿತಾ ಪ್ರಜಾಪತಿ. ಎಲ್ಲ ಪ್ರಜೆಗಳಿಗೆ ಅಂದರೆ ಜೀವಿಗಳಿಗೆ ಆ ಭಗವಂತ ಒಡೆಯ, ತಂದೆ. ಹಾಗಾಗಿ ಅವನನ್ನ ಪ್ರಜಾಪತಿ ಅಂತ ಹೇಳ್ತೀವಿ. ಪತಿ ಅಂತಂದರೆ ಒಡೆಯ ಅನ್ನುವಂತಹ ಅರ್ಥ. ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.